ಆಂಧ್ರದ ಕರ್ನೂಲ್ ಬಸ್ ದುರಂತ ಮಾಸುವ ಮುನ್ನವೇ ಇದೀಗ ಹೈದರಾಬಾದ್ ವಿಜಾಪುರ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾ ಬಸ್ ಬಳಿ ಬಸ್ಗೆ ಲಾರಿ ಡಿಕ್ಕಿಯಾಗಿ 20 ಮಂದಿ ಸಾವನ್ನಪ್ಪಿದ್ದಾರೆ, 24 ಮಂದಿ ಗಾಯಗೊಂಡಿದ್ದಾರೆ. ಸದ್ಯ ಟ್ರಕ್ ಅತಿವೇಗದಲ್ಲಿ ಚಾಲನೆ ಆಗಿದ್ದೇ ಈ ದುರ್ಘಟನೆಗೆ ಕಾರಣ ಅಂತ ಪ್ರಾಥಮಿಕ ವರದಿಯಿಂದ ಗೊತ್ತಾಗ್ತಾ ಇದೆ. ಜಲ್ಲಿಕಲ್ಲುಗಳು ಏಕಾಏಕಿ ಬಸ್ನಲ್ಲಿದ್ದವರ ಮೇಲೆ ಬಿದ್ದ ಕಾರಣ ಹೆಚ್ಚಿನ ಪ್ರಾಣ ಹಾನಿಯಾಗಿದೆ. 1 ವರ್ಷದ ಮಗು, ಒಂದೇ ಕುಟುಂಬದ 3 ಹೆಣ್ಣುಮಕ್ಕಳು ಸೇರಿದಂತೆ 11 ಮಹಿಳೆಯರು, 9 ಪುರುಷರು ಸಾವಿಗೀಡಾಗಿದ್ದಾರೆ. ಬಸ್ ಮತ್ತು ಟಿಪ್ಪರ್ನ ಡ್ರೈವರ್ಗಳು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ 24 ಜನರು ಗಾಯಗೊಂಡಿದ್ದು 5 ಮಂದಿ ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ. ಅತ್ತ ರಾಜಸ್ಥಾನದ ಜೈಪುರದಲ್ಲಿ ಟಿಪ್ಪರ್ ಡ್ರೈವರ್ 5 ಕಿಲೋಮೀಟರ್ ಹೆಂಗಂದ್ರೆ ಹಂಗೆ ಗಾಡಿ ಓಡಿಸಿದ್ರ ಪರಿಣಾಮ 10 ವಾಹನಗಳಿಗೆ ಗುದ್ದುಕೊಂಡು ಹೋಗಿದ್ದಾನೆ. 19 ಮಂದಿ ಬಲಿಯಾಗಿದ್ದಾರೆ. 12 ಜನರಿಗೆ ಸದ್ಯ ಚಿಂತಾಜನಕ ಸ್ಥಿತಿ. ಸಿಸಿಟಿವಿಯಲ್ಲಿ ಇಡೀ ಘಟನೆಯ ದೃಶ್ಯ ಸೆರೆಯಾಗಿದೆ. ಡ್ರೈವರ್ ಕುಡಿದಿದ್ದ ಅಂತ ಪೊಲೀಸರ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತಿದೆ. ಆಂಧ್ರ ಮಾತ್ರ ಹಾರಿಬಲ್ ಅದು, ಯಾಕಂದ್ರೆ ಅದು ಬಸ್ಸನ್ನು ಎಳ್ಕೊಂಡು ಹೋಗಿದೆ ತುಂಬಾ ದೂರ. ಹಾರಿಬಲ್ ಅದು. ಆಮೇಲೆ ಮುಖಾಮುಖಿ ಆಗಿದ್ರಿಂದ ಜಲ್ಲಿ ಎಲ್ಲ ಅದರೊಳಗಡೆ ಮುಂದೆ ಇದ್ದವ್ರಿಗೆ ಜಲ್ಲಿ ಬಿದ್ದಿರುತ್ತೆ. ಬಹಳ ಡೇಂಜರ್ಸ್. ಇದಂತೂ ರಾಜಸ್ಥಾನದಂತೂ ಪಕ್ಕಾ ಕಚಡ ಕೆಲಸ. ಡ್ರೈವರ್ ಕಂಪ್ಲೀಟ್ಲಿ ಡ್ರಂಕ್ ಅಂತೆ, ಕುಡ್ದಿದ್ದಾನೆ. 5 ಕಿಲೋಮೀಟರ್ ಓಡಾಡ್ಕೊಂಡು ಹೋಗಿದ್ದಾನೆ. ಅದೇ ಥರ ಕಂಡವ್ರಿಗೆಲ್ಲ ಹೊಡ್ಕೊಂಡು ಹೋಗಿದ್ದಾನೆ ಅವನು. ಹೌದು, ರಸ್ತೆಲೆಲ್ಲ ಹೆಣಗಳು. ಚಿತ್ತಾಪುರದಲ್ಲಿ RSS ಪಥಸಂಚಲನ ಜಟಾಪಟಿ ನಡೀತಾ ಇರಬಹುದು, ಬಟ್ ಯಾದಗಿರಿಯ ಕೆಂಬಾವಿನಲ್ಲಿ ನಾಳೆ ನಡೆಯುತ್ತೆ. ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ. ದಲಿತ ಸಂಘಟನೆಗಳೇನೋ ಅರ್ಜಿ ಹಾಕಿದಾರಂತೆ, ನಾವು ಹೋಗ್ತೀವಿ ಅಂತ. ಪೊಲೀಸ್ನವ್ರು ನೀವು ಹೋಗೋದು ಈಗೋದೆಲ್ಲ ಆಗಲ್ಲ, ಯಾರು ಒಬ್ಬರೇ ಹೋಗೋದು, ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಯಾವುದೇನೋ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲಿ ಅಂತ ಕಾಣುತ್ತೆ. ಈ ಮಧ್ಯೆ RSS ಅವರು ಹೇಳಿದ್ದಾರೆ BJPಯವರಿಗೆ, ನೀವು ಸರ್ಕಾರದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿ, ನೀವು ನಿಲ್ಲಿಸಬೇಡಿ. RSSನ ಹೆಸರಿನಲ್ಲಿ ಕಾಂಗ್ರೆಸ್ಸಲ್ಲಿ ನಮ್ಮನ್ನು ಕೆರಳಿಸಕ್ಕೆ ಟ್ರೈ ಮಾಡ್ತಿದ್ದಾರೆ, ಸಿಕ್ಕಾಕೋಬೇಡಿ ಅದಕ್ಕೆ. 100 ವರ್ಷದ ಇತಿಹಾಸದಲ್ಲಿ ನಾವು ಇಂಥದ್ದೆಲ್ಲ ಭಾಳ ನೋಡ್ಬಿಟ್ಟಿದ್ದೀವಿ ಅಂತ RSS ಅವರು ಹೇಳಿದಾರಂತೆ. ಇರ್ಬೋದು, ಯಾಕಂದರೆ 100 ವರ್ಷದಲ್ಲಿ ಕಳೆದ ವರ್ಷದವರೆಗೆ ಯಾವ ಸಮಸ್ಯೆಯೂ ಇಲ್ಲದಂತಹ ಖರ್ಗೆಗಾಗಲಿ, ಜೂನಿಯರ್ ಸೀನಿಯರ್ಗೆ ಅಥವಾ ಇನ್ಯಾರಿಗೆ ಇದ್ದಕ್ಕಿದ್ದಂತೆ ಏನು ಅವ್ರದ್ದು ಗಲಾಟೆ, ಪರ್ಟಿಕ್ಯುಲರ್ ಕೆಲವು ಕಡೆಗಳಲ್ಲಿ ಮಾತ್ರ. ಅದೇನು ಗಲಾಟೆ ಇದ್ದಕ್ಕಿದ್ದಂತೆ ಏನಾಗ್ಬಿಟ್ಟಿದೆ. ಹೋದ ವರ್ಷ ಇಲ್ದಿದ್ದು ಇದ್ದಕ್ಕಿದ್ದಂತೆ ಏನು ಜ್ಞಾನೋದಯ ಇಬ್ಬರದು. ಈಗ ಆಮೇಲೆ ಅವ್ರು 100 ವರ್ಷ ಆಗಿದ್ದೇ ತಪ್ಪ. 100 ವರ್ಷ ಆಗಿ ಅವ್ರು ಇನ್ನೂ ಬದುಕಿದ್ದಾರೆ. ಇನ್ನೂ ಪಥಸಂಚಲನ ಮಾಡ್ತೀವಿ ಅಂದರೆ 500 ಜನ ಬರೋಕ್ಕಾರು ಇದ್ದಾರೆ. ನಿಮ್ಮ ಪಕ್ಷದ ಕತೆ ನೋಡ್ರಿ. 125 ವರ್ಷ ಆಯಿತು ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತೀರಿ. ಮಾತೆತ್ತಿದ್ರೆ ಬರೀ ಸುಳ್ಳು. ಪಟೇಲ್ ರಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು. ಅದಕ್ಕೆ ನಾನು ಮೊನ್ನೆ ಕೇಳಿದ್ದಿದ್ದು, ಅಂಬೇಡ್ಕರ್ ಏನು ಹೇಳಿದ್ದಾರೆ, ಪಾಲನೆ ಮಾಡ್ತಾ ಇರೋ. ಮಹಾತ್ಮ ಗಾಂಧಿ ಏನು ಹೇಳಿದ್ದಾರೆ ಕಾಂಗ್ರೆಸ್ ವಿಚಾರದಲ್ಲಿ ಅಂತ. ಹಾಗಾಗಿ ಇದೆಲ್ಲ ಆಗಲ್ಲ. ನೀವು ನಾನು ಹಿಂಗೆ ಮೋದಿ ಕಾಂಗ್ರೆಸ್ ಮುಕ್ತ ಭಾರತ್ ಅಂದಾಗ ಆಗಲ್ಲ ಅಂತೀನೋ, ಅದನ್ನು ಜನ ತೀರ್ಮಾನ ಮಾಡಬೇಕು, ಮೋದಿ ಅಲ್ಲ ಅಂತೀವೋ. ಹಾಗೆ ಜೂನಿಯರ್ ಸೀನಿಯರ್ಗಳು ಕೂತ್ಕೊಂಡು ನೀವಿಬ್ಬರು ತೀರ್ಮಾನ ಮಾಡೋಕ್ಕಾಗಲ್ಲ. RSSನ ಜನ ತೀರ್ಮಾನ ಮಾಡಬೇಕು. ಅವ್ರಿಗೆ ಜನ ಬರಲಿಲ್ಲ, ಹುಡುಗರು ಬರಲಿಲ್ಲ ಅಂತಂದರೆ ನಿಮ್ಮ ಲೆಫ್ಟ್ ಮೂಮೆಂಟ್ ಆದಂಗೆ ಆಗುತ್ತೆ. ನಕ್ಸಲ್ ಮೂಮೆಂಟಲ್ಲಿ ಏನಾಗಿದ್ದು, ಯಂಗ್ಸ್ಟರ್ಸು ಅದ್ರ ಕಡೆಗೆ ಅಟ್ರಾಕ್ಟ್ ಆಗೋದು ಕಡಿಮೆ ಆಗ್ತಾ ಹೋಯಿತು. ಭಾಳ ಸರಳ ಅಷ್ಟೇ. ಈಗ ಮುಸ್ಲಿಂ ಮತಾಂಧರ ಸಂಘಟನೆಗಳು ಬಲಿಷ್ಠವಾಗ್ತಿರೋದು ಏನಕ್ಕೆ? ಯಂಗ್ಸ್ಟರ್ಸು ಹೆಚ್ಚು ಆಕರ್ಷಣೀಯವಾಗಿ ಹೋಗ್ತಿದಾರಷ್ಟೇ. ಹಾಗಾಗಿ ಅದೆಲ್ಲ ತೀರ್ಮಾನ ಆಗಬೇಕಾಗಿದ್ದು ಜನರ ಮನೋಸ್ಥಿತಿಗಳು. ಜೂನಿಯರ್ ಸೀನಿಯರ್ ಇಬ್ರು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ರೆ ವರ್ಕೌಟ್ ಆಗಲ್ಲ. ಅದು ಇದೆಲ್ಲ ನಡೆಯತ್ರಿ. ಅಧಿಕಾರದಲ್ಲಿದ್ದಾಗ ವಿಜಲ್ ಹೊಡೆದ್ರೆ 500 ಜನ ಬರ್ತಾರೆ. ಅಧಿಕಾರ ಹೋದ ಮೇಲೆ ವಿಜಲ್ ಅಲ್ಲ, ತುತ್ತೂರಿ ಹುಡ್ಕೊಂಡು ಊದಿದ್ರು 5 ಜನ ಬರಲ್ಲ. ನಾನು ನೋಡ್ಬಿಟ್ಟಿದ್ದೀನಿ ಇಂಥದ್ದು ಆಟಗಳನ್ನ ಭಾಳ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಿರುಗಾಳಿ ಜೋರಾಗ್ತಾ ಇದೆ. ನಿನ್ನೆ DK ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಅಂತ ಬಿಹಾರಿ ಮತದಾರರಿಂದ ಕೂಗು ಕೇಳಿಬಂದ ಬೆನ್ನಲ್ಲೇ ಸಿಎಂ ಸ್ವಲ್ಪ ಸಿಡಿಮಿಡಿಗೊಂಡಿದ್ದಾರೆ. ಮೈಸೂರಿನಲ್ಲಿ DKಶಿ ಸಿಎಂ ಆಗಬೇಕು ಅಂತ ಕೆಲವರು ಕೂಗಿದ್ದಾರಲ್ಲ ಸರ್ ಅಂತ ಪ್ರಶ್ನೆ ಹೇಳಿದ್ದಕ್ಕೆ, ಏನು ಹೈಕಮಾಂಡ್ ಹೇಳಿದ್ಯಾ, ಸೋನಿಯಾ, ರಾಹುಲ್ ಗಾಂಧಿ, ಖರ್ಗೆ ಯಾರಾದರೂ ಹೇಳಿದ್ದಾರಾ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವ್ರು ಮಾತಾಡಿದಾರ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಅದು ಪ್ರಸ್ತಾವನೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡಬೇಕು ಅಲ್ವಾ? ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ದಿನೇಶ್ ಗುಂಡೂರಾವ್ ಇವ್ರನ್ನೆಲ್ಲ ಯಾರು ಸೀರಿಯಸ್ ಆಗಿ ತಗೋತಿಲ್ಲಪ್ಪ. ದಿನೇಶ್ ಗುಂಡೂರಾವ್ನ ಕೇಳ್ಬಿಟ್ಟು ಮಸಾಲೆ ಅರಿಯೋ ಸ್ಟೇಜಲ್ಲಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಇವತ್ತು. ನೀವು ಅಧ್ಯಕ್ಷರಾಗಿದ್ದ ಕತೆ ಬೇರೆ,
ಈಗ ನೋಬಡಿ ಇಸ್ ಟೇಕಿಂಗ್ ಆಲ್ ದಟ್ ಸೀರಿಯಸ್ಲಿ. ಅದು ಪ್ರಸ್ತಾವನೆನೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ಮಾಡೇ ಇಲ್ಲ. ಯಾರಿಗೆ ಸುಮ್ಮನೆ ಮುಲಾಮಚ್ಚಾಕ್ ಬರ್ತೀರಿ ಇಲ್ಲಿ? ಇಲ್ಲಿ ಯಾರು ಥರ್ಡ್ ಪಾರ್ಟಿ ಏನು ಬಕ್ರಾಗಳು ಉಣ್ಕೊಂಡ್ಬಿಟ್ಟಿದ್ದಾರೆ ದಿನೇಶ್. ಇವ್ರು ಮುಂದೆ ಕೂತಿರೋರೆಲ್ಲ ಪೆದ್ರು, ಇವ್ರು ಹೇಳಿದ್ದು ನಿಂಗೆ ಬರ್ಕೊಂಡು ಹೋಗ್ಬಿಟ್ಟು ತುತುರಿ ಉತ್ತಾರೆ ಅಂದ್ಕೊಂಡಿದ್ದಾರೆ. ಸುಮ್ಮನೆ ಯಾತಕ್ಕೆ ನೀವು ನಿಮ್ಮ ಅವಮಾನಕ್ಕೆ ಈಡಾಗ್ತೀರಿ? ಸುಮ್ಮನಿರಿ, ಏನು ಮಾಡ್ತಾರೋ ಹೈಕಮಾಂಡ್ನವ್ರು ಮಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಆಗಿ. ನೀವು ಯಾಕೆ ಅಯ್ಯ ಸುಮ್ಮನೆ ಬಿಡೋದು. ಗೊತ್ತಿದ್ದು ಏನು ಭಾಳ ನನಗೆ ಗೊತ್ತು ಅನ್ನೋ ಟೈಪ್ ಡ್ರಾಮಾ ಮಾಡಕ್ಕೆ ಹೋಗ್ಬೇಡಿ ಯಾರುವೆ. ಎಲ್ಲರೂ ಹೇಳೋದು ಹಾಂ ಅಷ್ಟೇ. ಎಸ್, ದೇವರಾಜ್ ಅರಸ್ ಇವತ್ತು ಸಿದ್ದರಾಮಯ್ಯ ಅಂತ ಮೈಸೂರು ಯಾರೋ ಘೋಷಣೆಗೆ ಹೋಗಿದ್ದಾರೆ. ಇವತ್ತದೇನೋ ಅದ್ಯಾವುದೋ ನಿನ್ನೆ ಗಲಾಟೆ ಆಗಿತ್ತಲ್ಲ, ಮೊನ್ನೆ ಅದ್ಯಾವುದೋ ವಿಗ್ರಹದ ಸ್ಟ್ಯಾಚ್ಯೂ ಇನಾಗ್ರೇಷನ್ ವಿಷಯ, ಅದೆಲ್ಲ ಇನಾಗ್ರೇಟ್ ಮಾಡಕ್ಕೆ ಹೋದಾಗ ಯಾ ನಾನು ಕೂಗಿದವನು ಆದರೆ ಇವತ್ತು ಸಿದ್ದರಾಮಯ್ಯ ದೇವರಾಜ್ ಕರೆಕ್ಟ್. ಆಮೇಲೆ ಅವ್ರದ್ದೇ ಕೂಗಿದ್ದಾರೆ, ಸಪ್ರೇಟ್ ಆಗಿರಲಿ ಯಾಕುವೆ ಅಂತ. ಅವರೇ ಅದು ಬೇಡ ಅಂತ ಕೂಗಿಸಿ ಇದು ಮಾಡಿದ್ದಾರೆ. ಎಸ್, ದೇವರಾಜ್ ಅರಸು ಇಂದು ಸಿದ್ದರಾಮಯ್ಯ ನನಗೂ ದೇವರಾಜ್ ಅರಸ್ಗೂ ಕಂಪೇರ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಹಾಂ ಏನೋ ಬಿಹಾರ ಅಲ್ಲ, ಆ್ಯಕ್ಚುಲಿ ಈಗ ಇವ್ರು ಅಂದಿದ್ದಾರೆ, ಹಿಂದೆ ಎಲ್ಲ ಕಂಪೇರ್ ಮಾಡ್ಕೊಂಡೇ ಬಂದಿದ್ರಪ್ಪ. ಸಿದ್ದರಾಮಯ್ಯ ಆಧುನಿಕ ದೇವರಾಜ್ ಅರಸು ಟೈಪೇ, ಅದೆಷ್ಟೋ ದಿನ ಅಧಿಕಾರದಲ್ಲಿ ಇರಬೇಕು ಅಂತ ಅವ್ರಿಗೆ ಆಸೆ, ಡ್ಯಾಶು ಅಂತೆಲ್ಲ ಹೇಳ್ತಾನೆ ಇದ್ರು. ಹಾಗೆ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಎಲ್ಲ ಹೇಳೋವಾಗ ಚೆನ್ನಾಗಿ ಈಗೆಲ್ಲ ಹೇಳ್ತಾರೆ, ಏನು ಮಾಡೋಣ ಇವ್ರಿಗೆ. ಈಗ ಖರ್ಗೆ ಅವ್ರು ಹೇಳದಂಗೆ ಸೀನಿಯರು. ನಿತೀಶ್ ಕುಮಾರ್ನ ಬಿಹಾರದಲ್ಲಿ ಚೀಫ್ ಮಿನಿಸ್ಟರ್ ಮಾಡಲ್ಲ ಅಂತ. ಕಾಂಗ್ರೆಸ್ ತಪ್ಪಿ 28ರಲ್ಲಿ ಎಲೆಕ್ಷನಲ್ಲಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಕೇಂದ್ರದಲ್ಲಿ, ನೀವೇ ಅಧ್ಯಕ್ಷರಾಗಿದ್ದರೆ ಯಾರು ಖರ್ಗೆ ಅವರು ನಿಮ್ಮನ್ನು ಪ್ರೈಮ್ ಮಿನಿಸ್ಟರ್ ಮಾಡ್ತಾರಾ? ಯಾರಾದ್ರೂ ಹೇಳ್ತಾರೆ ನೋಡೋಣ, ಹೇಳ್ಸಪ್ಪ ಹೇಳಿಸಿ. ಯಾರೇ ಹೇಳ್ತಾರೆ ಸರ್. ಎಸ್, ಆಮೇಲೆ ಅದೇನೋ ಪಪೆಟ್ ಅವನು ಅಂದ್ಬಿಡೋದು. ಇದು ಇದಕ್ಕೆ ಈ ಪಾಲಿಟಿಕ್ಸ್ ಎಂಡಿಲ್ಲ, ಇಂಡಿಯಾ ಅಂತ ಕಚಡ ಪಾಲಿಟಿಕ್ಸ್ ಇನ್ನೊಂದಿಲ್ಲ. ಸ್ಲೋಗನ್ಗಳು ಅದೇನೋ ಪಪೆಟ್ ಯಾರು ನಿತೀಶ್ ಕುಮಾರ್. ಮನಮೋಹನ್ ಸಿಂಗ್ ಏನಾಗಿದ್ರು ಸೋನಿಯಾ ಗಾಂಧಿ ಹತ್ರ? ಏನಂತ ಕರ್ಸ್ಕೊಳ್ತಾರೆ. ಏನಾಗಿದ್ರು ಹಂಗೆ. ಎಸ್, ಬಿಹಾರ ಚುನಾವಣಾ ಅಖಾಡ ರಂಗೇರಿದೆ. ಇವತ್ತು ಪ್ರಧಾನಿ ಮೋದಿ ಅವರು ಬಿಹಾರದಲ್ಲಿ ಕ್ಯಾಂಪೇನ್ ಅನ್ನು ಆರಂಭ ಮಾಡಿದ್ದಾರೆ. ಬಿಹಾರದ ಜನತೆಯನ್ನ ರಾಜಕೀಯ ಪರಿಣತರು ಅಂತ ಹಾಡಿ ಹೊಗಳಿದ್ರು. ಆರ್ಜೆಡಿ ಕಾಂಗ್ರೆಸ್ನ ಪೋಸ್ಟರ್ಗಳನ್ನ ಹುಡುಕಬೇಕು ಅಂತ ಲೇವಡಿ ಆಡಿದ್ರು. ಇನ್ನು ಆರ್ಜೆಡಿ ಕಾಂಗ್ರೆಸ್ಗೆ ಬಂದೂಕು ತೋರಿಸಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಿಸಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಖರ್ಗೆ ಅವರು ಕೂಡ ಇದೆಲ್ಲ ಸುಳ್ಳು, ಕಾಂಗ್ರೆಸ್ ಎಂದಿಗೂ ಹೀಗೆ ಮಾಡಲ್ಲ, ಇಂಥ ಟೀಕೆ ಮಾಡೋದು ಮೋದಿಗೆ ಥರವಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ದರ್ಬಾಂಗ್ ಚುನಾವಣೆಯ ರ್ಯಾಲಿಯಲ್ಲಿ ಯೋಗಿ ಅವರು 3 ಕೋತಿಗಳಿಗೆ, ಗಾಂಧಿಯವರ 3 ಕೋತಿಗಳಿಗೆ ಹೋಲಿಕೆ ಮಾಡಿದ್ದಾರೆ. ಯಾರನ್ನ? ರಾಹುಲ್, तेजस्वी ಮತ್ತು अखिलेश यादव ಅವರನ್ನ. छुपाई क्यों हो रही है? अरे अपने पिता का नाम बोलने में, छुपाने में शर्म क्यों आ रही है? वो कौन सा पाप है जिसको आरजेडी वालों को बिहार के नौजवानों से छुपाना पड़ रहा है? साथियों, आपने एक और चीज भी नोटिस की होगी, इन लोगों के पोस्टरों में कांग्रेस लगभग गायब है. आरजेडी ने ರಾಹುಲ್ ಗಾಂಧಿಯನ್ನು ಪಪ್ಪು ಎಂದು, ತೇಜಸ್ವಿ ಯಾದವ್ನ ಟಪ್ಪು ಎಂದು, ಮತ್ತು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ನ ಅಪ್ಪು ಅಂತಾನು. ಅಂದ್ರೆ ಒಬ್ರು ಕೇಳಲ್ಲ, ಒಬ್ರು ನೋಡಲ್ಲ, ಒಬ್ರು ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹೋಲಿಕೆ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಮಜಾ ಇದೆ. ಯೋಗಿ ಆದಿತ್ಯನಾಥ್ ಹನುಮಾನ್ಗೆ ಅವಮಾನ ಮಾಡಿದ್ದಾರೆ. ಕಾಂಗ್ರೆಸ್ನವರು ಹನುಮಾನ್ಗೆ ಅವಮಾನದ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ತೋರುತ್ತಿದ್ದಾರಂತೆ. ಜೋಕ್ 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 ಜೋಕ್. ಎಲ್ಲೆಲ್ಲಿ ಸಂದರ್ಭಕ್ಕೆ ಹೇಗೆ ಬೇಕಾಗುತ್ತೆ. ಇದು ಜೈ ಬಜರಂಗಿ ಕರ್ನಾಟಕದಲ್ಲಿ ನಡೆದಿದ್ದು ಯಾಕೆ, ಏನಕ್ಕೆ ನಡೀತ್ರೆ? ಯಾರೇ ಅವರು ಫೂಲ್, ಅವರು ಕಾಂಗ್ರೆಸ್ನವರು. ಅದು ಅಲ್ಲಿ ಹನುಮಂತನಿಗೆ ಹೋಲಿಕೆ ಮಾಡೋದು ಇಲ್ಲಿ ನಡೆದಿದ್ದೇನಕ್ಕದು. ಹಾಂ, ಆಯಿತು. ಆಮೇಲೆ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆ ಮೋದಿನೂ ಅಷ್ಟೇ, ಅವರು ಸರಿಯಾಗಿದೆ. ಅವ್ರು ಹ್ಯಾಲೋವಿನ್ ಮಾಡಕ್ಕೆ ಹೋಗಿದ್ದಾರೆ, ಆ ಲಲ್ಲೂ ಪ್ರಸಾದ್ ಯಾದವ್. ಅದಕ್ಕೆ ಮೋದಿ ಹಿಡ್ಕೊಂಡಿದ್ದಾರೆ. ಏನಪ್ಪ ನಮ್ಮ ಕುಂಭಮೇಳನ ಫಾಲ್ತು ಅಂತೀಯ? ಹಾಂ, ಚಾಹತ್ತು ಹೆಣ್ಮಕ್ಳದ್ದು ಬಿಹಾರದ ಹಬ್ಬನ ನೀನು ನಾಟಕ ಅಂತೀಯ, ಹಲೋವಿನ್ ಮಾಡ್ತೀಯಲ್ಲ, ನೀನು ಎಂತಾವನು ಇರಬೇಕು ನೀನು ಅಂತ. ಏನು ಮಾಡ್ತೀರಿ ಸಾರ್? ಸವಾಸ್ ದೋಷಗಳು, ಸವಾಸ್ ದೋಷ ಅರ್ಥ ಆಯ್ತಾ? ಓಕೆ.